ಕನ್ನಡಿಗರ ಹೆಮ್ಮೆಯ ಪ್ರತೀಕ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಲ್ಮಿಡಿ ಶಾಸನ. ಈ ಅಲ್ಮಿಡಿ ಶಾಸನಕ್ಕೆ ಅಲ್ಮಿಡಿ ಶಾಸನ ಎಂದು ಹೆಸರು ಬರಲು ಕಾರಣ ಈ ಶಾಸನ ದೊರೆತಂಥ ಸ್ಥಳ. ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ದೊರೆತಿದ್ದರಿಂದಾಗಿ ಇದಕ್ಕೆ ಅಲ್ಮಿಡಿ ಶಾಸನ ಎಂದು ಹೆಸರು ಬಂದಿದ್ದನ್ನು ನಾವಿಲ್ಲಿ ಪರಿಗಣಿಸಬಹುದಾಗಿದೆ. ಅಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದಲ್ಲಿ ಈ ಶಾಸನ ಉಪಲಬ್ಧವಾಯಿತು. ಎಂ.ಎಚ್. ಕೃಷ್ಣರವರು ಈ ಒಂದು ಶಾಸನವನ್ನು ಶೋಧಿಸಿದ್ದನ್ನು ಸ್ಮರಿಸಬಹುದಾಗಿದೆ. ಪ್ರಸ್ತುತ ಈ ಸ್ಥಳದಲ್ಲಿ ಹಲವಾರು ಕನ್ನಡ ಸಂಘಗಳು ಉತ್ತಮವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅಲ್ಲಿ ಹೊಸದಾಗಿ ಕೆತ್ತಿಸಿದಂತಹ ಒಂದು ಶಿಲಾಶಾಸನವನ್ನು ಅಲ್ಲಿ ಸಂಸ್ಥಾಪಿಸಿದ್ದಾರೆ. ಮೂಲ ಶಿಲಾಶಾಸನವನ್ನು ಬೆಂಗಳೂರು ಪ್ರಾಚ್ಯ ಸಂಶೋಧನಾ ಇಲಾಖೆಯಲ್ಲಿ ಇರಿಸಲಾಗಿದೆ. ಈ ಒಂದು ಶಾಸನ ಕಾಕುತ್ಸವರ್ಮನ ಕಾಲದ ಶಾಸನವಾಗಿದ್ದು, ಕಾಕುತ್ಸವರ್ಮನ ಒಂದು ಸೇನೆಯಲ್ಲಿ ವೀರ ಯೋಧನಾಗಿದ್ದಂತಹ ವಿಜಾರಸನಿಗೆ ಬಾಳಗಲಚಾಗಿ ನೀಡಿದಂತಹ ದಾನಪತ್ರದ ವಿಷಯಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇದೊಂದು ವೀರಗಲ್ಲು ಎಂದು ನಾವು ಪರಿಗಣಿಸಬಹುದಾಗಿದೆ. ಇಲ್ಲಿ 16 ಸಾಲುಗಳುಳ್ಳಂತಹ ಈ ಶಾಸನದಲ್ಲಿ ಮೊದಲೆರಡು ಸಾಲುಗಳು ಸಂಸ್ಕೃತದ ಶ್ಲೋಕವನ್ನು ಒಳಗೊಂಡಿದ್ದು, ಆ ಎರಡು ಸಾಲುಗಳಲ್ಲಿ ವಿಷ್ಣುವಿನ ವರ್ಣನೆಯನ್ನು ಕಾಣಬಹುದಾಗಿದೆ. ಉಳಿದ 14 ಸಾಲುಗಳಲ್ಲಿ ವಿಜಯರಸನಿಗೆ ನೀಡಿದಂತಹ ದಾನದ ಕುರಿತಾದಂಥ ವಿಷಯಗಳನ್ನು ಕಾಣಬಹುದಾಗಿದೆ. ಈ ಒಂದು ಶಾಸನದ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವವನ್ನು ವಿರಳವಾಗಿ ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಅಲ್ಮಿಡಿ ಶಾಸನ ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿದೆ.